ಅನ್ಯಾಯ 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 ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅನ್ಯಾಯ ಅನ್ಯಾಯ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಮೋದಿ ಕಾಂಪ್ರಮೈಸ್ ಮೋದಿ ಕಾಂಪ್ರಮೈಸ್ ಮೋದಿ ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ ವತಿಯಿಂದ ಎಸ್ಟೆನ್ ಫೈಲ್ಸ್ ಕುರಿತು ಉಂಟಾದ ಗಂಭೀರ ಸಾರ್ವಜನಿಕ ಆತಂಕ ಮತ್ತು ಆಕ್ರೋಶದ ಹಿನ್ನೆಲೆಯಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ನ್ಯಾಯಕ್ಕಾಗಿ ಇಂದು ಪ್ರತಿಭಟನೆ ಹಾಗೂ ಮುಷ್ಕರವನ್ನು ಆಯೋಜಿಸಲಾಯಿತು. ಪ್ರತಿಭಟನೆಗೆ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅನೇಕ ಹಿರಿಯ ಹಾಗೂ ತಳಮಟ್ಟದ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಾಮೂಹಿಕ ಆತಂಕವನ್ನು ವ್ಯಕ್ತಪಡಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಾಯಕರು ಸಾರ್ವಜನಿಕ ವಿಶ್ವಾಸ ಮತ್ತು ನೈತಿಕ ಹೊಣೆಗಾರಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸತ್ಯ, ನ್ಯಾಯ ಮತ್ತು ಕಠಿಣ ಹೊಣೆಗಾರಿಕೆಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ ಎಸ್ಟೆನ್ ಫೈಲ್ಸ್ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ಸಮಗ್ರ ಮತ್ತು ಪಾರದರ್ಶಕ ತನಿಖೆಯನ್ನು ನಡೆಸುವಂತೆ ಬಲವಾಗಿ ಆಗ್ರಹಿಸಿತು. ಜೊತೆಗೆ ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರ ಪಾತ್ರ ಮತ್ತು ಹೊಣೆಗಾರಿಕೆ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು ಹಾಗೂ ನ್ಯಾಯ ಮತ್ತು ಸಾರ್ವಜನಿಕ ಹೊಣೆಗಾರಿಕೆಯ ಹಿತದೃಷ್ಟಿಯಿಂದ ಅವರ ರಾಜೀನಾಮೆಯನ್ನು ಒತ್ತಾಯಿಸಲಾಯಿತು. ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮೋದಿಜಿ ಮತ್ತು ಹರ್ದೀಪ್ ಪುರಿ ಅವ್ರ ಮೇಲೆ ನಾವೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅವ್ರದ್ದು ಹೆಸರು 200 ಟೈಮ್ಸ್ ಬಂದೈತಿ. ಇದ್ರ ಬಗ್ಗೆ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಏನು ಆಗ್ತಾ ಇಲ್ಲ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ, ಏನು ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಮತ್ತು ಆಮೇಲೆ ಹರ್ದೀಪ್ ಪುರಿ ಅವರು ರೆಸಿಗ್ನೇಷನ್ ಕೊಡ್ಬೇಕಂತ ಹೇಳಿ ನಾವು ಏನು ಮನವಿ ಮಾಡ್ತಾ ಇದ್ದೇವೆ. ಯೂತ್ ಕಾಂಗ್ರೆಸ್ ಇಂದ ಪ್ರೊಟೆಸ್ಟ್ ಮಾಡಿ ಇದು ಮನವಿ ಕೊಡ್ತಾ ಇದ್ದೇವೆ. ಇದೇನಾರ ಅವ್ರು ಇನ್ವೆಸ್ಟಿಗೇಷನ್ ಆಗಲಿಲ್ಲ ಅಂತಂದ್ರೆ ಇನ್ನೂ ಘೋರ ಹೋರಾಟಕ್ಕೆ ನಾವು ಮಾಡ್ತೇವೆ. आप देख रहे हैं आजकल की न्यूज में क्या चल रहा है. आप मीडिया पत्रकार हो, हमारे से अच्छा तो आप ही जानते हो कि कैसा घिनौना काम मोदी जी ने किया है. एप्स्टीन फाइल 13 साल 12 साल 10 साल के बच्चों के साथ क्या क्या बड़े अगर ये फाइल खुल गई तो दिग्गज से दिग्गज लोग और बड़े से बड़े लोग इसमें तो जाने वाले हैं. इसीलिए मोदी जी ने कॉम्प्रोमाइज हो के, क्योंकि 5,000 करोड़ की डील उनको साइन करनी थी, इसीलिए मोदी जी आज देश को भी बेच रहे हैं, संविधान को भी बेचेंगे, आने वाले पीड़ित को भी बेचेंगे, महिलाओं को भी बेचेंगे. उनको किसी से कुछ लेना नहीं है, बस उनको अपनी दुकान चलानी है. उनके बस संविधान तो उनको बोलो ही मत कि संविधान कैसा बचाया जा सकता है. हमारे सरकार ने, हमारे जो पुराने लोगों ने जो संविधान बचाकर संविधान के ऊपर काम किया है, ये पूरा उसका सत्यानाश करने वाले हैं, ये संविधान हटाने वाले हैं. ऐसे घिनौना काम मोदी जी ने किया है. माँ को मिलने के लिए कैमरा लेके जाते हैं. कोई सा बाप या कोई सा बेटा है जो अपनी माँ को मिलने के लिए जो कैमरा लेके निकलता है, मोदी जी अपनी माँ को मिलने के लिए कैमरा लेके निकलते हैं. मोदी जी को शायद यह पता नहीं कि एप्स्टीन ने वहाँ पे बैठ के उनका पूरा HD क्वालिटी में पूरा वीडियो निकाल रखा है. मोदी जी को अब पता चलेगा कि वीडियो क्वालिटी किसको बोलते हैं. और आने वाले दिनों में जब मोदी जी का वीडियो बाहर आएगा तब मोदी जी की सच्चाई पूरे हिंदुस्तान को पता चलेगी. तो हम यही बात खत्म कर कहना चाहते हैं कि जीत हमेशा सच्चाई की होती है. इसी बात पे मैं कहना चाहता हूँ कि सत्य में वो जयते. मेरा नाम सुजाउद्दीन वाजपेयी, यूथ कांग्रेस डिस्ट्रिक्ट जनरल सेक्रेटरी. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.